ನನ್ನ ಫೇವರೇಟ್ ಅಂದ್ರೆ ಇವಾಗ ಅವರು ಡಿಫೆಂಡರ್ ತಗೊಂಡಿದ್ದಾರೆ. ಡಿಫೆಂಡರ್. ಆ ಗಾಡಿ ತುಂಬಾ ಇಷ್ಟ. ಹಾ. ಆಮೇಲೆ ಇನ್ನೊಂದು ಆ, ವಿಜಯಲಕ್ಷ್ಮಿ ಮೇಡಮ್ ಒಂದು ಇದನ್ನ ಕೊಡ್ಸಿದ್ರು, ಬ್ಲೂ ಕಲರ್ ಗಾಡಿ ಅವ್ರ ಬರ್ತ್ಡೇ ಟೈಮಲ್ಲಿ. ಹಾ. ಅದು ಬುಲ್ಬುಲ್ ಸಿನಿಮಾ ಶೂಟಿಂಗ್ ಇತ್ತು ಅವತ್ತು, ಮುಹೂರ್ತ ಕಂಠೀರವ ಸ್ಟುಡಿಯೋದಲ್ಲಿ. ಹ್ಮ್. ಅವತ್ತು ಜಾಗ್ವಾರ್ ಗಾಡಿ ಕೊಟ್ಟಿದ್ರು, ಹಾ, 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 ಅದು ಇಷ್ಟ ಆಯ್ತು ಸರ್. ಆ ಕಲರ್ ಹಾ, ಹಾ. ಅಂದ್ರೆ ಆ ಕಲರ್ ಕಾಂಬಿನೇಷನ್ ಆ ಟೇಸ್ಟ್ ಇದೆ ಸರ್. ಹ್ಮ್, ಹ್ಮ್, ಸೊ ಹಂಗಾಗಿ ಅವ್ರಿಗೆ ಏನ್ ಹಾಕಿದ್ರು ಇಷ್ಟ ಸರ್. ಹ್ಮ್, ಹ್ಮ್. ಅವ್ರು ಯಾವ ಗಾಡಿಲಿ ಓಡಾಡಿದ್ರು ಇಷ್ಟನೇ. ನಿಮ್ಗೇನಾದ್ರು ಯಾವ ತರ ಚಾನ್ಸ್ ಸಿಕ್ಕಿದ್ಯಾ ಅಥವಾ ಮುಂದೆ ಏನಾದ್ರು ಚಾನ್ಸ್ ಬೇಕಂತ ಏನಾದ್ರು ಅನ್ಸಿದ್ಯಾ ಅವ್ರಲ್ಲಿ ಒಂದ್ ಲಾಂಗ್ ರೈಡ್ ಹೋಗ್ಬೇಕಂತ? ಸರ್ ನಾನು ಹೋಗಿದ್ದೀನಿ. ಹೋಗಿದ್ದೀರಾ? ಯಾವಾಗ ಗೊತ್ತಾ, ಹ್ಮ್. ನಮ್ಮ ಏರಿಯಾದಲ್ಲಿ ಒಂದು ದೊಡ್ಡ ಫಂಕ್ಷನ್ ನಡೆಯುತ್ತೆ. ಹಾ. ಆ ಫಂಕ್ಷನ್ಗೆ ಹ್ಮ್. ಒಂದ್ ಸಂಘಗಳು ಮಾಡ್ಕೊಂಡಿದ್ರು. ಹ್ಮ್. ದರ್ಶನ್ ಸರ್ ಒಂದ್ ಮಾತು ಹೇಳಿದ್ರು ನನಗೆ, ಹಾ. ಇವರೆಲ್ಲ ಇಷ್ಟೆಲ್ಲ ಬಂದಿದ್ದಾರೆ, ನಾನು ಇನ್ನೂ ಅವಾಗಿಂದನೂ ನಾನು ನೋಡಿದ್ದೀನಿ, ನೀನೇನು ಅನ್ನೋದು ನನಗೆ ಗೊತ್ತು, ಹ್ಮ್, ಹುಷಾರಾಗಿರೋ ಇವ್ರ ಹತ್ರ ಅಲ್ಲ, ಹ್ಮ್. ನಾಳೆ ದಿನ ನಿನ್ನನ್ನೇ ಕಟ್ ಮಾಡ್ಬಿಡ್ತಾರೆ. ಹ್ಮ್, ಹ್ಮ್. ಅರ್ಥ ಆಯ್ತಾ? ಹೌದು. ಬೇಕಾದ್ರೆ ನಾನು ಅವ್ರನ್ನ ಕಟ್ ಮಾಡ್ಬಿಡ್ತೀನಿ, ನಿನ್ನ ಬಿಟ್ಕೊಡಕ್ ಹೋಗಲ್ಲ, ಯಾಕಂದ್ರೆ ನೀನೇ ತಾನೇ ಅವ್ರನ್ನೆಲ್ಲ ಅಷ್ಟು ಜನನ್ ಪರಿಚಯ ಮಾಡಿಸಿದ್ದು ಅಂತ ಹೌದು. ಹೇಳಿದ್ರು. ಹ್ಮ್. ಇಲ್ಲ ಅಣ್ಣ ಆತರ ಏನಿಲ್ಲ, ನನ್ನ ಹತ್ರ ಚೆನ್ನಾಗೇ ಇದಾರೆ ಅಂತ ಅಂದೆ. ಹ್ಮ್. ನೋಡ್ತಾ ಇರ್ ನೀನು ಅಂತ ಅಂದ್ರು ಅಷ್ಟೇ. ಹ್ಮ್, ಹ್ಮ್.